ನಮಸ್ಕಾರ ಸ್ನೇಹಿತರೆ. ಇವ್ರ ಹೆಸರು ರಾಕೇಶ್ ಜುಂಜುನ್ವಾಲಾ. 1985ರಲ್ಲಿ ಬರೀ ₹5,000ಯಲ್ಲಿ ಶೇರ್ ಮಾರ್ಕೆಟ್ ಇನ್ವೆಸ್ಟಿಂಗನ್ನು ಶುರು ಮಾಡ್ತಾರೆ. 2022ರಲ್ಲಿ ಅವರ ಟೋಟಲ್ ನೆಟ್‌ವರ್ತ್ 50,787 ಕೋಟಿಯಾಗಿ ಬೆಳೆದಿರುತ್ತೆ. ಆದರೆ ನೀವು ನಿಮ್ಮ ಸುತ್ತಮುತ್ತ ಕಥೆಗಳನ್ನು ಕೇಳಿರ್ತೀರ. ಇವ್ನು ಯಾವನೋ ದುಡ್ಡು ಹಾಕಿ ಎಲ್ಲ ಕಳ್ಕೊಂಡ, ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಬೀದಿ ಬಂದ ಅಂತಲ್ಲ. ಅದಕ್ಕೆಲ್ಲ ದೊಡ್ಡ ಕಾರಣ ಶೇರ್ ಮಾರ್ಕೆಟ್ ಬಗ್ಗೆ ಜ್ಞಾನ ಇಲ್ಲದೆ ಇರೋದು. ನಮ್ಮ ಭಾರತದಲ್ಲಿ ಲಾಸ್ಟ್ 10 ವರ್ಷದಲ್ಲಿ ಶೇರ್ ಮಾರ್ಕೆಟಿಂದ 12.39% ರಿಟರ್ನ್ ಬಂದಿದೆ. ಅಂದರೆ ಶೇರ್ ಮಾರ್ಕೆಟಲ್ಲಿ ಜ್ಞಾನ ಹೊಂದಿದ್ರೆ, ಕರೆಕ್ಟಾಗಿ ಇನ್ವೆಸ್ಟ್ ಮಾಡಕ್ಕೆ ಬಂದಿದ್ರೆ ಯಾರು ಬೇಕಾದರೂ ಲಾಭ ಮಾಡ್ಬೋದು. ಅಮೇರಿಕಾದಂಥ ದೇಶಗಳಲ್ಲಿ 55% ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಬರೀ 3% ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಶೇರ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ? ಅದರಲ್ಲಿ ದುಡ್ಡನ್ನು ಹೇಗೆ ಮಾಡ್ತಾರೆ? ಕಂಪ್ನಿಗಳು ಶೇರನ್ನು ಹೇಗೆ ಸೆಲ್ ಮಾಡುತ್ತೆ? ಮತ್ತು ಇನ್ನಿತರ ಬೇಸಿಕ್ ನಾಲೆಜ್‌ಗಾಗಿ ಈ ವಿಡಿಯೋನ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿ 95% ಜನ ಈ ಒಂದು ರೀಸನ್ನಿಂದ ತಮ್ಮ ದುಡ್ಡನ್ನು ಶೇರ್ ಮಾರ್ಕೆಟಲ್ಲಿ ಕಳ್ಕೊತಾರೆ. ಶೇರ್ ಮಾರ್ಕೆಟ್ ಅಥವಾ ಷೇರು ಮಾರುಕಟ್ಟೆ ಕಂಪನಿಗಳ ಷೇರುಗಳನ್ನು ಖರೀದಿಸುವಂತಹ ಮತ್ತು ಮಾರಾಟ ಮಾಡುವಂತಹ ದೊಡ್ಡ ಮಾರುಕಟ್ಟೆ. ದೇಶದಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನುವಂತಹ ಎರಡು ಷೇರು ಮಾರುಕಟ್ಟೆಗಳಿವೆ. ಈ ಮಾರುಕಟ್ಟೆಗಳಲ್ಲಿ ಪ್ರತಿನಿತ್ಯ ಸಾವಿರಾರು ಕಂಪನಿಗಳ ಷೇರು ವ್ಯವಹಾರ ನಡೆಯುತ್ತೆ. 2022ರ ವರದಿ ಪ್ರಕಾರ 6,819 ವಿವಿಧ ಕಂಪನಿಗಳು ಈ ಶೇರ್ ಎಕ್ಸ್ಚೇಂಜ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತವೆ. ಡಿಂಗೋ ಕಂಪನಿ 2000 ಇಸ್ವಿಯಿಂದ ಒಳ್ಳೆ ಚಿಪ್ಸ್ ಅನ್ನ ಮಾರಾಟ ಮಾಡಕ್ಕೆ ಹೆಸರುವಾಸಿಯಾದಂತ ಕಂಪನಿ. ಈ ಕಂಪನಿ ಚಿಪ್ಸ್ಗಳ ಜೊತೆಗೆ ಸ್ವೀಟ್ಸ್, ಮಿಕ್ಸ್ಚರ್ ಮತ್ತಿತರ ವಸ್ತುಗಳನ್ನ ಮಾರಾಟ ಮಾಡೋದು ನಿರ್ಧಾರ ಮಾಡುತ್ತೆ. ಇದನ್ನ ಮಾಡಕ್ಕೆ ಆ ಕಂಪನಿಗೆ ಹೊಸ ಯಂತ್ರಗಳ ಅಗತ್ಯ ಇರುತ್ತೆ, ಹೆಚ್ಚು ಜನರನ್ನ ನೇಮಿಸ್ಕೊಳ್ಳುವಂತ ಅಗತ್ಯ ಇರುತ್ತೆ. ಅದಕ್ಕೆ ಒಂದು 10 ಕೋಟಿ ರೂಪಾಯಿ ದುಡ್ಡು ಬೇಕಾಗಿರುತ್ತೆ. ಕಂಪನಿ ಈ ಹಣವನ್ನ ಷೇರುಗಳನ್ನ ಮಾರಾಟ ಮಾಡೋದ್ರ ಮೂಲಕ ಸಂಗ್ರಹಿಸುವಂತ ನಿರ್ಧಾರ ಮಾಡುತ್ತೆ. ಹಾಗಾಗಿ ಅದು ತನ್ನ ಕಂಪನಿಯ ಷೇರುಗಳನ್ನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡುತ್ತೆ ಅಥವಾ ಸ್ಟಾಕ್ ಎಕ್ಸ್ಚೇಂಜಲ್ಲಿ ವ್ಯಾಪಾರ ಮಾಡುತ್ತೆ. ಹೀಗೆ ಪ್ರಪ್ರಥಮ ಬಾರಿಗೆ ಯಾವುದಾದ್ರೂ ಒಂದು ಕಂಪ್ನಿ ತನ್ನ ಶೇರನ್ನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಪ್ರೋಸೆಸ್ಗೆ IPO ಅಥವಾ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಕಂಪನಿಗಳು ಎಕ್ಸ್ಪಾಂಡ್ ಆಗಕ್ಕೆ ಅಥವಾ ಹೊಸ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ಶುರು ಮಾಡೋದಕ್ಕೆ ಅಥವಾ ಕೆಲವೊಂದು ಸಲ ಸಾಲವನ್ನು ತೀರಿಸೋದಕ್ಕೆ ಮತ್ತಿತರ ರೀಸನ್ಗಳಿಗೆ ತುಂಬಾ ದೊಡ್ಡ ಮೊತ್ತದ ದುಡ್ಡು ಬೇಕಾಗಿರುತ್ತೆ. ಈ ದುಡ್ಡನ್ನ ಕಂಪನಿಗಳು ಶೇರ್ ಮಾರ್ಕೆಟ್ ಮೂಲಕ ಪಡೆದುಕೊಳ್ಳುತ್ತವೆ. ಇದರಿಂದ ದುಡ್ಡನ್ನ ತಗೊಳ್ತವೆ. ಅದಕ್ಕೆ ಪ್ರತಿಯಾಗಿ ತಮ್ಮ ಕಂಪನಿಯ ಒಂದು ಚಿಕ್ಕ ಪಾಲನ್ನ ಕೊಡ್ತಾರೆ. ಶೇರ್ ಅಥವಾ ಸ್ಟಾಕ್ ಅಂದ್ರೆ ಕಂಪನಿಯ ಒಂದು ಚಿಕ್ಕ ಪಾಲು. ಶೇರ್ ಅಥವಾ ಸ್ಟಾಕ್ ಅನ್ನ ಯಾರು ಬೈ ಮಾಡಿರ್ತಾರೋ ಅವರಿಗೆ ಇನ್ವೆಸ್ಟರ್ ಅಥವಾ ಶೇರ್ ಹೋಲ್ಡರ್ ಅಂತಾರೆ. ಡಿಂಗೋ ಕಂಪನಿ 10 ಕೋಟಿಯನ್ನ ಪಡೆದುಕೊಳ್ಳೋದಕ್ಕೆ 1,000 ರೂಪಾಯಿ ಬೆಲೆಯ 10,000 ಶೇರ್ಗಳನ್ನ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮಾರಾಟ ಮಾಡುತ್ತೆ. ಜನಸಾಮಾನ್ಯರು ಈ ಶೇರ್ಗಳನ್ನು ಪ್ರತಿ ಶೇರಿಗೆ 1,000 ರೂಪಾಯಿ ಕೊಟ್ಟು ಎಷ್ಟು ಬೇಕೋ ಅಷ್ಟು ಶೇರನ್ನು ಕೊಂಡ್ಕೋಬಹುದು. ಜನರು ಎರಡು ರೀತಿಯಲ್ಲಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೋಬಹುದು. ಒಂದು ವಿಧಾನ, ತಮ್ಮಲ್ಲಿರೋ ಶೇರ್ಗಳನ್ನು ತಾವು ಬೈ ಮಾಡಿರೋ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ಗೆ ಸೆಲ್ ಮಾಡಿ ಅದರಿಂದ ಬಂದಿರೋಂಥ ಪ್ರಾಫಿಟನ್ನು ಪಡೆದುಕೊಳ್ಳೋದು. ಅಸ್ಯೂಮ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ 10 ಡಿಂಗೋ ಶೇರನ್ನು 1,000 ರೂಪಾಯಿ ಪ್ರೈಸಿಗೆ ಪಡ್ಕೊಂಡಿರ್ತಾನೆ. ಈಗ ಶೇರ್ ಪ್ರೈಸ್ 1,200 ಆಗಿದೆ ಅಂತ ಇಟ್ಕೊಳ್ಳಿ. ಆಗ ಅವನು ಅದನ್ನು ಸೆಲ್ ಮಾಡಿದ್ರೆ ಅವನಿಗೆ ಆ ಪ್ರತಿಯೊಂದು ಶೇರ್ ಮೇಲೆ 200 ರೂಪಾಯಿ ಲಾಭ ಸಿಗುತ್ತೆ. ಅವನ ಹತ್ರ ಒಂದು 10 ಶೇರ್ ಇದ್ರೆ 2,000 ರೂಪಾಯಿ ಲಾಭ ಗಳಿಸ್ತಾನೆ. ಆ 2,000 ರೂಪಾಯಿಯನ್ನ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಇದು ಕಂಪನಿಗಳು ಒಂದು ಅಮೌಂಟ್ ಅನ್ನ ಡಿವಿಡೆಂಡ್ ಅಂತ ಪ್ರತಿ ವರ್ಷ ಅಥವಾ ಪ್ರತಿ ಕ್ವಾರ್ಟರ್ ಕೊಡ್ತಾರೆ. ಪ್ರತಿಯೊಂದು ಶೇರಿಗೆ ಒಂದಿಷ್ಟು ಅಮೌಂಟ್ ಅಂತ ಕಂಪನಿ ನಿರ್ಧಾರ ಮಾಡುತ್ತೆ ಮತ್ತು ಅದನ್ನ ಕೊಡುತ್ತೆ. ಕಂಪನಿಗಳು ಡಿವಿಡೆಂಡ್ ಅನ್ನು ಕೊಡಲ್ಲ. ಕೆಲವೊಂದು ಕಂಪನಿಗಳು ತಮಗೆ ಬಂದ ಲಾಭವನ್ನ ಕಂಪನಿಯಲ್ಲೇ ಮತ್ತೆ ರೀಇನ್ವೆಸ್ಟ್ ಮಾಡ್ತಾರೆ. ಈ ತರ ಡಿವಿಡೆಂಡ್ ಜಾಸ್ತಿ ಕೊಡೋ ಕಂಪನಿಗಳಿಗೆ ಡಿವಿಡೆಂಡ್ ಶೇರ್ಸ್ ಅಂತಾರೆ. ಯಾವ ಕಂಪನಿಗಳು ತಮ್ಮ ದುಡ್ಡನ್ನ ವಾಪಸ್ ರೀಇನ್ವೆಸ್ಟ್ ಮಾಡ್ತಾರೋ ಆ ಥರ ಕಂಪನಿಗಳಿಗೆ ಗ್ರೋತ್ ಶೇರ್ಸ್ ಅಂತ ಕರೀತಾರೆ. ನೀವು ನೋಡಿರ್ತಾರ ಕಂಪನಿಯ ಶೇರ್ ಪ್ರೈಸ್ಗಳು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅದು ಏನಕ್ಕಾಗತ್ತೆ? ಅದು ಹೇಳೋದು ಕಷ್ಟ. ಆದರೆ ಜನರಲ್ ಆಗಿ ಯಾವುದೋ ಕಂಪನಿ ಮೇಲೆ ಒಳ್ಳೆಯ ನ್ಯೂಸು ಬಿಡುಗಡೆ ಆಯಿತು, ಒಳ್ಳೆ ರಿಪೋರ್ಟನ್ನು ಕೊಡ್ತಾ ಇದೆ ಅಂದರೆ ಆ ಕಂಪನಿಯ ಶೇರ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೊಂದು ಕಂಪನಿ ಬಗ್ಗೆ ಕೆಟ್ಟ ನ್ಯೂಸ್ ಬರ್ತಾ ಇದೆ ಅಥವಾ ಅವರ ರಿಪೋರ್ಟಲ್ಲಿ ಅಷ್ಟೊಂದು ಲಾಭ ತೋರಿಸ್ತಾ ಇಲ್ಲ ಅಂದರೆ ಆ ಕಂಪನಿಯ ಶೇರ್ ಪ್ರೈಸು ಕಮ್ಮಿ ಆಗ್ತಾ ಹೋಗುತ್ತೆ.
ಇನ್ನೊಂದಂದ್ರೆ ಶೇರ್ ಮಾರ್ಕೆಟು ಕೆಲವೊಂದು ಸಲ ಇಮೋಷನ್ ಮೇಲೆ ರನ್ ಆಗುತ್ತೆ. ರಿಯಾಲಿಟಿ ಬೇರೆ ಇದ್ರೂ ಜನ ಫ್ಯಾಕ್ಟನ್ನು ಚೆಕ್ ಮಾಡ್ದೇನೆ ಇಮೋಷನ್ ಮೇಲೆ ರನ್ ಮಾಡ್ತಾರೆ. ಕೆಲವೊಂದು ಉದಾಹರಣೆಗಳಲ್ಲಿ ಯಾವಾಗ ಶೇರ್ ಪ್ರೈಸ್ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ, ಒಂದು ಕಂಪನಿ ಈ ಕ್ವಾರ್ಟರಲ್ಲಿ ಅಥವಾ ಈ ತ್ರೈಮಾಸಿಕ ವರದಿ ಪ್ರಕಾರ 30% ಪ್ರಾಫಿಟನ್ನು ಗಳಿಸಬೇಕಿತ್ತು. ಆದರೆ 50% ಗಳಿಸಿದೆ ಅಂತ ಇಟ್ಕೊಳ್ಳಿ. ಆಗ ಸಡನ್ ಆಗಿ ಆ ಕಂಪನಿಯ ಡಿಮಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಅಥವಾ ಕಂಪನಿ ಇನ್ನೊಂದು ದೊಡ್ಡ ಪ್ರಾಜೆಕ್ಟನ್ನು ಎಕ್ವೈರ್ ಮಾಡ್ಕೊಂತು ಅಥವಾ ಇನ್ನೊಂದು ಕಂಪನಿನ ಎಕ್ವೈರ್ ಮಾಡ್ಕೊಂತು ಅಂತ ಇಟ್ಕೊಳ್ಳಿ, ಆವಾಗ್ಲೂ ಜಾಸ್ತಿ ಆಗುತ್ತೆ. ಅಥವಾ ಕಂಪನಿಯ ಫೈನಾನ್ಸ್ ಸೆಕ್ಟರಲ್ಲಿದೆ. ಮತ್ತು ಅನಲಿಸ್ಟ್‌ಗಳು ಏನು ಹೇಳ್ತಾ ಇದ್ದಾರೆ, ಈ ವರ್ಷ ಫೈನಾನ್ಸ್ ಸೆಕ್ಟರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲೂ ಆ ಕಂಪನಿಯ ಶೇರ್‌ಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರೈಸ್ ಯಾವಾಗ ಡಿಕ್ರೀಸ್ ಆಗುತ್ತಾ ಅಂದರೆ, ಆ ಕಂಪನಿ ಎಕ್ಸ್‌ಪೆಕ್ಟೇಷನ್‌ಗೆ ತಕ್ಕದಾಗಿ ಪರ್ಫಾರ್ಮ್ ಮಾಡದೇ ಇದ್ದಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಪ್ರಾಫಿಟ್ ಮಾಡಬೇಕಾಗಿದ್ದು 20% ಇತ್ತು, ಆದರೆ ಕಂಪನಿ ಪ್ರಾಫಿಟ್ ಮಾಡಿದ್ದು ಬರೀ 5%. ಅಥವಾ ಯಾವುದೋ ಒಂದು ವಾರ್ ನಡೀತಾ ಇದೆ ಅಥವಾ ನೆಗೆಟಿವ್ ಇವೆಂಟ್ ನಡೀತಾ ಇದೆ ಅಂದರೆ ಅದು ಕೂಡ ಶೇರ್ ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅಥವಾ ಕಂಪನಿ ಯಾವ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದೆಯೋ ಆ ಸೆಕ್ಟರ್ಗೆ ಈ ವರ್ಷ ಚೆನ್ನಾಗಿಲ್ಲ ಅಂದಾಗ್ಲೂ ಕಂಪನಿ ಶೇರ್ಗಳು ಕಮ್ಮಿ ಆಗ್ತಾ ಪ್ರೈಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಅಥವಾ ಕಂಪನಿ ತುಂಬ ಕಾಂಪಿಟೇಟರ್ಸ್ ಇದ್ದಾರೆ, ಆ ಕಾಂಪಿಟೇಟರ್ಸು ಈ ಕಂಪನಿಗಿಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಕಾಂಪಿಟೇಟರ್ಗಳ ಪ್ರೈಸ್ಗಳು ಹೆಚ್ಚಾಗುತ್ತಾ ಹೋಗುತ್ತೆ, ಈ ಕಂಪನಿ ಪ್ರೈಸು ಕಮ್ಮಿ ಆಗ್ತಾ ಹೋಗುತ್ತೆ. ಅಸ್ಯೂಮ್ ಮಾಡ್ಕೊಳ್ಳಿ, ಯಾವುದೋ ಒಂದು ಪರ್ಸನ್ನು ಒಂದೇ ಕಂಪನಿಯಲ್ಲಿ ಎಲ್ಲ ದುಡ್ಡನ್ನು ಹಾಕಿರ್ತಾರೆ, ಆ ಕಂಪನಿ ಬ್ಯಾಂಕ್ರಪ್ಸಿ ಅಥವಾ ದಿವಾಳಿ ಆಗಿಬಿಡುತ್ತೆ. ಆಗೇನಾಗುತ್ತೆ, ಆಗ ಆ ವ್ಯಕ್ತಿ ಎಲ್ಲ ದುಡ್ಡನ್ನು ಕಳ್ಕೊತಾನೆ. ಹಾಗಾಗಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಯಾವಾಗಲೂ ಒಂದೇ ಕಂಪನಿಲಿ ತಮ್ಮ ದುಡ್ಡನ್ನು ಹಾಕಬಾರ್ದು. ಅವರು ಡೈವರ್ಸಿಫಿಕೇಶನ್ ಮಾಡಬೇಕು. ಅಂದರೆ ಬೇರೆ ಬೇರೆ ಕಂಪನಿಗಳಲ್ಲಿ ತಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ಆಗ ಯಾವುದೋ ಒಂದು ಕಂಪನಿ ಲಾಸ್ ಆಯಿತು ಅಂದ್ರೂ ಉಳಿದ ಕಂಪನಿಗಳ ಲಾಭದಿಂದ ಅವರು ಪ್ರಾಫಿಟನ್ನು ಗಳಿಸ್ಬೋದು. ಡಿಂಗೋ ಕಂಪನಿಯ ಶೇರ್ಗಳನ್ನು ಯಾವುದೋ ಒಂದು ವ್ಯಕ್ತಿ ₹1,000ಗೆ ತೊಗೊಂಡಿರ್ತಾನೆ. ಅವನಿಗೀಗ ಯಾವುದೋ ಒಂದು ದುಡ್ಡಿನ ಅಗತ್ಯ ಇರುತ್ತೆ, ಹಾಗಾಗಿ ಅವನು ತನ್ನ ಶೇರ್ಗಳನ್ನು ಸೇಲ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಅವನು ಶೇರ್ ಮಾರ್ಕೆಟಲ್ಲಿ ಬಂದು ಸೆಲ್ ಕಾಲನ್ನು ಕೊಡ್ತಾನೆ. ಅದೇ ಸಮಯಕ್ಕೆ ಇನ್ನೊಬ್ಬ ವ್ಯಕ್ತಿಗೆ ಆ ಡಿಂಗೋ ಕಂಪನಿ ಶೇರ್ಗಳನ್ನು ಖರೀದಿ ಮಾಡುವಂಥ ಆಸಕ್ತಿ ಇರುತ್ತೆ. ಅವನು ಶೇರ್ ಮಾರ್ಕೆಟಲ್ಲಿ ಬಂದು ಬೈ ಕಾಲನ್ನು ಕೊಡ್ತಾನೆ. ಹೀಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬೈ ಮತ್ತು ಸೆಲ್ಲು ವಹಿವಾಟು ಶೇರ್ ಮಾರ್ಕೆಟಲ್ಲಿ ನಡೆಯುತ್ತೆ. ಒಬ್ಬ ವ್ಯಕ್ತಿಗೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅವನ ಹತ್ರ ಟ್ರೇಡಿಂಗ್ ಅಕೌಂಟ್ ಇರಬೇಕು. ಒಂದಿಷ್ಟು ಸ್ಟಾಕ್ ಬ್ರೋಕರ್ ಕಂಪ್ನಿಗಳಿವೆ, ಅವು ಈ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಿ ಕೊಡ್ತವೆ. ಈ ಬ್ರೋಕರ್ಗಳು ಇನ್ವೆಸ್ಟರ್ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ಮಧ್ಯೆ ಒಂಥರ ಮಾಧ್ಯಮ ಅಥವಾ ಮೀಡಿಯಮ್ ಆಗಿ ಕೆಲಸ ಮಾಡುತ್ತೆ. ಝೀರೋದಾ, ಶೇರ್ ಖಾನ್, ICICI ಡೈರೆಕ್ಟ್ ಇವೆಲ್ಲ ಟ್ರೇಡಿಂಗ್ ಅಕೌಂಟಿಗೆ ಕೆಲವೊಂದು ಎಕ್ಸಾಂಪಲ್ಗಳು. ವರದಿಗಳ ಪ್ರಕಾರ 95% ಜನ ಯಾರು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಾರೆ ಅವರು ತಮ್ಮ ದುಡ್ಡನ್ನು ಕಳ್ಕೊಳ್ತಾರೆ. ತುಂಬ ಜನರು ದುಡ್ಡನ್ನು ಬೇಗ ಮಾಡಬೇಕು ಅಂತ ಅಂದ್ಕೊಂಡು ಡೇ ಟ್ರೇಡಿಂಗಿಗೆ ಇಳಿತಾರೆ, ಅದರಿಂದ ತಮ್ಮ ದುಡ್ಡನ್ನು ಕಳ್ಕೊತಾರೆ. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ವಿಷಯಗಳನ್ನು ತಿಳ್ಕೊಂಡಿರಬೇಕು. ಅದೇನೆಂದರೆ ಕಂಪನಿಗಳನ್ನು ಚೆನ್ನಾಗಿ ಅನಾಲಿಸಿಸ್ ಮಾಡಿ ಒಳ್ಳೆಯ ಕಂಪನಿಗಳ ಶೇರ್ಗಳನ್ನಷ್ಟೇ ಬೈ ಮಾಡಬೇಕು. ಆ ಕಂಪನಿಗಳ ಶೇರ್ಗಳನ್ನು ಲಾಂಗ್ ಟರ್ಮ್ ಅಲ್ಲಿ ಮೈಂಡಲ್ಲಿ ಇಟ್ಕೊಂಡು ಬೈ ಮಾಡಬೇಕು. ಆ ಥರ ಇದ್ದರೆ ಯಾರು ಬೇಕಾದರೂ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು.